ಸ್ನೇಹಿತರೆ ನಮಸ್ತೆ. ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದ ಪ್ರತಿಯೊಂದು ಮನೆಗೂ ಕೂಡ ಈ ರೀತಿಯ UHID ಸ್ಟಿಕ್ಕರ್ ಅನ್ನು ಅಂಟಿಸಿರುವುದನ್ನು ನೀವೆಲ್ಲರೂ ಕೂಡ ಗಮನಿಸಿರಬಹುದು. ಅದೇ ರೀತಿಯಲ್ಲಿ ನಿಮ್ಮ ಮನೆಗೂ ಕೂಡ ಈ ರೀತಿಯ UHID ಸ್ಟಿಕ್ಕರ್ ಅನ್ನು ಅಂಟಿಸಿದ್ದರೆ ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡಿ. ಏಕೆ ಅಂತ ಹೇಳಿದ್ರೆ ಹೈಕೋರ್ಟ್ ಈಗ UHID ಸ್ಟಿಕ್ಕರ್ಗೆ ಸಂಬಂಧಪಟ್ಟಂತೆ ಮಹತ್ವದ ಆದೇಶವನ್ನು ಹೊರಡಿಸಿದೆ. ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕದ ಜನತೆಯ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಮಟ್ಟವನ್ನು ಅಳತೆ ಮಾಡುವ ಉದ್ದೇಶದಿಂದ ಪ್ರತಿಯೊಂದು ಮನೆಗೂ ಕೂಡ ಈ ರೀತಿಯ UHID ಸ್ಟಿಕ್ಕರ್ ಅನ್ನು ಅಂಟಿಸಿತ್ತು. ಅಷ್ಟೇ ಮಾತ್ರವಲ್ಲದೆ ಯಾರೂ ಕೂಡ ಈ ಸ್ಟಿಕ್ಕರ್ ಅನ್ನು ತೆಗೆಯಬಾರದು ಅಂತ ಆದೇಶವನ್ನು ಹೊರಡಿಸಿತ್ತು. ಸದ್ಯ ಈ ಆದೇಶವನ್ನು ಹೈಕೋರ್ಟ್ ಈಗ ಪ್ರಶ್ನೆ ಮಾಡಿದೆ. ಸದ್ಯ ಸಾರ್ವಜನಿಕ ಹಿತಾಸಕ್ತಿ ಮಂಡಳಿ ಈ ಸರ್ವೆಗೆ ಸಂಬಂಧಪಟ್ಟಂತೆ ಹಾಕಿರುವ ಅರ್ಜಿಯನ್ನ ಈಗ ಹೈಕೋರ್ಟ್ ವಿಚಾರಣೆ ಮಾಡಿದೆ. ಸದ್ಯ ಸರ್ಕಾರದ ಮುಂದೆ ಪ್ರಶ್ನೆಯನ್ನು ಇಟ್ಟಿರುವ ಹೈಕೋರ್ಟ್, ನೀವು ಜನರ ಬಳಿ ಏಕೆ ಆಧಾರ್ ಸಂಖ್ಯೆಯನ್ನು ಪಡೆದುಕೊಳ್ಳುತ್ತಿದ್ದೀರಾ? ಅಷ್ಟೇ ಮಾತ್ರವಲ್ಲದೆ ಸ್ಟಿಕ್ಕರ್ಗಳನ್ನು ಅಂಟಿಸಿ ಅದನ್ನು ತೆಗೆಯಬಾರದು ಅಂತ ಹೇಳುವುದಕ್ಕೆ ನಿಮಗೆ ಏನು ಅಧಿಕಾರ ಇದೆ ಅಂತ ಹೈಕೋರ್ಟ್ ಈಗ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೆ. ಪ್ರತಿಯೊಂದು ಮನೆಗೂ ಕೂಡ ಸ್ಟಿಕ್ಕರ್ ಅನ್ನು ಅಂಟಿಸಲಾಗಿದ್ದು ನೀವು ಅದನ್ನು ತೆಗೆಯಬಾರದು ಅಂತ ಆದೇಶವನ್ನು ಹೊರಡಿಸಿದ್ದೀರಿ. ಸ್ಟಿಕ್ಕರ್ ಅಂಟಿಸಿ ಅದನ್ನ ತೆಗೆಯಬಾರದು ಅಂತ ಹೇಳುವುದಕ್ಕೆ ನಿಮಗೆ ಯಾವ ಅಧಿಕಾರವಿದೆ ಅಂತ ಹೈಕೋರ್ಟ್ ಈಗ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆಯನ್ನ ಮಾಡಿದೆ. ಹೈಕೋರ್ಟ್ನ ಈ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟ ಸರ್ಕಾರಿ ವಕೀಲರು, ಕೇವಲ ಗುರುತಿಗಾಗಿ ಮಾತ್ರ ನಾವು ಆಧಾರ್ ಸಂಖ್ಯೆಯನ್ನು ಪಡೆದುಕೊಂಡಿದ್ದೇವೆ. ಬೇರೆ ರಾಜ್ಯದವರನ್ನ ಪರಿಗಣನೆ ಮಾಡದೇ ಇರಲು ನಾವು ಆಧಾರ್ ಕಾರ್ಡ್ ಅನ್ನು ಪಡೆದುಕೊಂಡಿದ್ದೇವೆ. ಅಷ್ಟೇ ಮಾತ್ರವಲ್ಲದೆ ಸ್ಟಿಕ್ಕರ್ ತೆಗೆಯಬಾರದೆಂಬ ಯಾವುದೇ ಒತ್ತಾಯವಿಲ್ಲ. ಅಷ್ಟೇ ಮಾತ್ರವಲ್ಲದೆ ನಾವು ಜನರ ಬಳಿ ಮನವಿಯನ್ನ ಮಾತ್ರ ಮಾಡಿಕೊಂಡಿದ್ದೇವೆ ಅಂತ ಹೈಕೋರ್ಟ್ನ ಪ್ರಶ್ನೆಗೆ ವಕೀಲರು ಉತ್ತರವನ್ನು ಕೊಟ್ಟಿದ್ದಾರೆ. ಸರ್ಕಾರ ಅಂಟಿಸಿರುವ ಈ UHID ಸ್ಟಿಕ್ಕರ್ ತೆಗೆಯಬಹುದಾ ಅಥವಾ ತೆಗೆಯಬಾರದಾ ಅನ್ನುವ ಪ್ರಶ್ನೆಗೆ ಈಗ ಹೈಕೋರ್ಟ್ ಉತ್ತರವನ್ನು ಕೊಟ್ಟಿದೆ. ಸ್ನೇಹಿತರೆ, UHID ಸ್ಟಿಕ್ಕರ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಹೊರಡಿಸಿರುವ ಈ ಆದೇಶದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.